11 ವರ್ಷದವಳಿದ್ದಾಗ ನಾನು ಕ್ಯಾನ್ಸರ್‌ನಿಂದ ಬದುಕುಳಿದಿದ್ದೆ. ಆದರೆ 15ರವಾದಾಗ ನಾನು ಸತ್ತ ನಂತರ ನನ್ನ ಪೋಷಕರು ತೆರೆಯಲಿ ಎಂದು ನಾನು ಅವರಿಗೆ ಉಡುಗೊರೆಗಳನ್ನು ಸಿದ್ಧಪಡಿಸಲು ಪ್ರಾರಂಭಿಸಿದೆ. 4 ವರ್ಷಗಳ ಹಿಂದೆ ನಾನು ಯೂಯಿಂಗ್ ಸಾರ್ಕೊಮಾವನ್ನು ಸೋಲಿಸಿದೆ. ನಾನು ಕೀಮೋಥೆರಪಿ, ರೇಡಿಯೇಷನ್, ಕೂದಲು ಉದುರುವಿಕೆ ಎಲ್ಲವನ್ನೂ ಅನುಭವಿಸಿದೆ. ನಾನು ಎಲ್ಲವನ್ನೂ ಸರಿಯಾಗಿಯೇ ಮಾಡಿದ್ದೆ. ನಾನು ಒಬ್ಬ ಮಕ್ಕಳ ವೈದ್ಯೆಯಾಗಬೇಕೆಂದು ಬಯಸಿದ್ದರಿಂದ ಕಷ್ಟಪಟ್ಟು ಓದುತ್ತಿದ್ದೆ. ಆಯಿನ್ಸ್ ಆಂಕಾಲಜಿ ವಾರ್ಡ್‌ನ ಸ್ಟಾರ್ ರೋಗಿಯಾಗಿದ್ದೆ. ಬ್ರಹ್ಮಾಂಡದೊಂದಿಗೆ ನಾನು ಒಂದು ಒಪ್ಪಂದ್ ಮಾಡಿಕೊಂಡಿದ್ದೇನೆ ಎಂದು ನಾನು ಭಾವಿಸಿದ್ದೆ. ಧೈರ್ಯವಾಗಿರು, ಆಗ ನೀನು ಬದುಕಬಹುದು. ಆದರೆ ನಂತರ 2ನೇ ಘಟ್ಟ ಶುರುವಾಯಿತು. ಕ್ಯಾನ್ಸರ್ ಮತ್ತೆ ಮರಳಿತು ಮತ್ತು ಈ ಬಾರಿ ಅದು ಎಲ್ಲೆಡೆ ಹರಡಿತ್ತು. ಶ್ವಾಸಕೋಶ, ಯಕೃತ್ತು, ಮೂಳೆಗಳು. ಇದು ಗುಣಪಡಿಸಲಾಗದ ರೋಗ ಎಂದು ವೈದ್ಯರು ಹೇಳಿದರು. ಅವರು ನನ್ನನ್ನು ಪ್ಯಾಲಿಯೇಟಿವ್ ಕೇರ್‌ಗೆ ವರ್ಗಾಯಿಸಲು ಬಯಸಿದರು, ಅಂದರೆ ನಿಧಾನವಾಗಿ ಸಾವನ್ನು ಸ್ವಾಗತಿಸುವುದು ಎಂದು ಹೇಳಲು ಬಳಸುವ ಒಂದು ಸುಂದರ ಪದವಷ್ಟೇ ಅದು. ನಾನು ತುಂಬಾ ಭಯಭೀತರಾಗಿದ್ದೆ ಮತ್ತು ಕೋಪಗೊಂಡಿದ್ದೆ. ನಾನು ಕೇವಲ ಒಂದು ದುರಂತ ಕಥೆಯಾಗಲು ಬಯಸಲಿಲ್ಲ. ನಾನು ಒಬ್ಬ ಮನುಷ್ಯಳಾಗಿ ಬದುಕಲು ಬಯಸಿದ್ದೆ. ನನಗೆ ಒಬ್ಬ ಗೆಳೆಯ ಬೇಕಿತ್ತು. ನೌಕಾಯಾನ ಕಲಿಯಬೇಕೆಂಬ ಆಸೆ ಇತ್ತು. ನನ್ನ ಜೀವನದ ಕೊನೆಯ ತಿಂಗಳುಗಳನ್ನು ನಾನು ಪ್ರತಿಕ್ಷಣದ ಜೊನ್ನೋ ಹೋರಾಡುತ್ತಾ ಕಳೆದಿದ್ದೆ. ನನ್ನ ಆಸೆಗಳ ಪಟ್ಟಿಯಲ್ಲಿದ್ದ ಪ್ರವಾಸಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ನಾನು ನನ್ನ ಪೋಷಕರನ್ನು ಬೇಡಿಕೊಂಡೆ. ನಾವು ಅಜೋರೆಸ್‌ಗೆ ಹೋದೆವು. ಅಲ್ಲಿ ನಾನು ತಿಮಿಂಗಿಲಗಳನ್ನು ನೋಡಿದೆ ಮತ್ತು ಸಮುದ್ರದಲ್ಲಿ ಸ್ನಾರ್ಕಲಿಂಗ್ ಮಾಡಿದೆ. ನಂತರ ನಾನು ವುಲ್ಫ್ ಪಾರ್ಕ್‌ಗೆ ಭೇಟಿ ನೀಡಲಿ ಎಂಬ ಕಾರಣಕ್ಕಾಗಿ ನನ್ನ ಪೋಷಕರು ಒಂದು ಆಂಬ್ಯುಲೆನ್ಸನ್ನೇ ಬುಕ್ ಮಾಡಿದರು. ನಾನು ಪ್ರಯಾಣಿಸುತ್ತಿದ್ದಾಗ ಒಂದು ಯೋಜನೆಯನ್ನು ಪ್ರಾರಂಭಿಸಿದೆ. ನಾನು ಸತ್ತ ನಂತರ ಬರುವ ಹುಟ್ಟಹಬ್ಬಗಳು ಮತ್ತು ರಜಾದಿನಗಳಲ್ಲಿ ನನ್ನ ಪೋಷಕರು ತೆರೆಯಲಿ ಎಂದು ನಾನು ಪೋಸ್ಟ್‌ಕಾರ್ಡ್‌ಗಳನ್ನು ಬರೆದಿದ್ದೆ ಮತ್ತು ಸಣ್ಣ ಉಡುಗೊರೆಗಳನ್ನು ಸಿದ್ಧಪಡಿಸಿದ್ದೆ. ಅವುಗಳನ್ನು ಓದಿದಾಗ ಅವರ ಹೃದಯಗಳು ಒಡೆದು ಹೋಗುತ್ತವೆ ಎಂದು ನನಗೆ ತಿಳಿದಿದ್ದರೂ, ನನ್ನ ನೆನಪಿಗೆ ಏನಾದರೂ ಅವರ ಬಳಿ ಇರಬೇಕೆಂದು ನಾನು ಬಯಸಿದ್ದೆ. ಸೆಪ್ಟೆಂಬರ್ ವೇಳೆಗೆ ವೀಲ್‌ಚೇರ್ ನನ್ನ ಶಾಶ್ವತ ಮನೆಯಾಯಿತು. ಉಸಿರಾಟವು ಒಂದು ಹೋರಾಟವಾಯಿತು. ಕೊನೆಗೆ ನಾನು ಹಾಸ್ಪಿಸ್‌ಗೆ ಸ್ಥಳಾಂತರಗೊಂಡೆ. ನನ್ನ ಕೊಠಡಿಯನ್ನು ಅಲಂಕರಿಸುತ್ತಾ, ಕನಿಷ್ಠ ಒಂದು ಕೊನೆಯ ಬಾರಿ ಹಿಮದ ಮಳೆಯನ್ನು ನೋಡಬಹುದೆಂದು ಆಶಿಸಿದೆ. ಯಾವುದೇ ಪವಾಡ ನಡೆಯಲಿಲ್ಲ ಎಂಬ ನಿರಾಸೆಯೊಂದಿಗೆ ನಾನು ನನ್ನ ಕೊನೆಯ ದಿನಗಳನ್ನು ಕಳೆದಿದ್ದೆ. ಆದರೆ ಕೊನೆಗೆ ನಾನು ಒಂದು ರೀತಿಯ ಶಾಂತಿಯನ್ನು ಕಂಡುಕೊಂಡೆ. ನನಗೆ ಇನ್ನೂ ಸಾಯಲು ಇಷ್ಟವಿರಲಿಲ್ಲ. ಆದರೆ ನಾನು ಎಲ್ಲರ ಗಮನಕ್ಕೆ ಬಂದಿದ್ದೆ ಎಂಬ ತೃಪ್ತಿ ನನಗಿದೆ.